ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಡೆರಿವೇಶನ್ ಏನಂದ್ರೆ ಟಾರ್ಕ್ ಆಕ್ಟಿಂಗ್ ಆನ್ ಎ ರೆಕ್ಟಾಂಗುಲರ್ ಕರೆಂಟ್ ಲೂಪ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ನಮಗೆ ಈ ಒಂದು ಡೆರಿವೇಶನ್ ನ ಒಂದು ಸಾರಾಂಶ ಏನಂದ್ರೆ, ನಾವು ಯಾವುದಾದ್ರೂ ಒಂದು ಕರೆಂಟ್ ಲೂಪ್ ಯಾವುದೇ ಒಂದು ಶೇಪ್ ಅಲ್ಲಿ ಇರ್ಬೋದು. ಸೊ ಇಲ್ಲಿ ನಾವು ರೆಕ್ಟಾಂಗುಲರ್ ಕರೆಂಟ್ ಲೂಪ್ ನ ತಗೊಂಡಿದ್ವಿ. ಸೊ ಆ ಒಂದು ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇರ್ತಕ್ಕಂಥ ಕರೆಂಟ್ ಲೂಪ್ ಅನ್ನ ನಾವು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅದರ ಮೇಲೆ ಒಂದು ಟಾರ್ಕ್ ಆಕ್ಟ್ ಆಗುತ್ತೆ. ಓಕೆ, ಆ ಟಾರ್ಕ್ ನಾವು ಎಕ್ಸ್ಪ್ರೆಷನ್ ಇಲ್ಲಿ ಈ ಡೆರಿವೇಶನ್ ದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಡೆರಿವೇಶನ್ಗೆ ನಾವು ಹೋಗೋಕ್ಕಿಂತ ಮುಂಚೆ ಈ ಒಂದು ಡೆರಿವೇಶನ್ಗೆ ನಾವು ಮುಖ್ಯವಾಗಿ ಏನೇನು ತಿಳ್ಕೋಬೇಕು ಮುಂಚಿತವಾಗಿ ಅನ್ನೋದನ್ನ ನಾವು ಫಸ್ಟ್ ಡಿಸ್ಕಷನ್ ಮಾಡಿ ನಂತರ ಈ ಒಂದು ಡೆರಿವೇಶನ್ಗೆ ನಾವು ಹೋಗೋಣ. ಓಕೆ, ನಾವಿಲ್ಲಿ ಮೊದಲಿಗೆ ಟಾರ್ಕ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇಲ್ಲಿ ಟಾರ್ಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಕಲಿತಾ ಇರೋದ್ರಿಂದ ಟಾರ್ಕ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಟಾರ್ಕ್ ಅಂದ್ರೆ ಆಕ್ಚುಲಿ ದ ಟರ್ನಿಂಗ್ ಎಫೆಕ್ಟ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಟಾರ್ಕ್ ಅಂದ್ರೆ ಒಂದು ಬಾಡಿ ರೊಟೇಟ್ ಆಗ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಬಾಡಿ ರೊಟೇಟ್ ಆಗ್ಬೇಕಂದ್ರೆ ಅದಕ್ಕೆ ನಾವು ಟಾರ್ಕ್ ಅನ್ನ ಕೊಡಬೇಕಾಗತ್ತೆ. ಸೊ ಇಫ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾಡಿ ಈಸ್ ನಾಟ್ ಜೀರೋ, ದೆನ್ ದ ಬಾಡಿ ರೊಟೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಪೆನ್ ಅನ್ನ ನೀವು ಕನ್ಸಿಡರ್ ಮಾಡಿ. ಓಕೆ, ಸೊ ಇವಾಗ ನಾನು ಎರಡು ಫೋರ್ಸ್ ಅನ್ನು ಇದರ ಮೇಲೆ ಆಗ್ತಾ ಇದ್ದೀನಿ. ಸೊ ಇನ್ ದ ಸೇಮ್ ಡೈರೆಕ್ಷನ್ ಐ ಆಮ್ ಅಪ್ಲೈಯಿಂಗ್ ಈಕ್ವಲ್ ಫೋರ್ಸ್. ಲೆಟ್ ಅಸ್ ಸೇ, ಸೊ ನಾನು ಈಗ ಫೋರ್ಸ್ ಹಾಕಿದ್ರೆ, ಸಪೋಸ್ ಇಫ್ ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್ ಆನ್ ದಿಸ್ ಬಾಡಿ ಇನ್ ದ ಸೇಮ್ ಡೈರೆಕ್ಷನ್, ಇಟ್ ವಿಲ್ ನಾಟ್ ರೊಟೇಟ್, ಇಟ್ ವಿಲ್ ಮೂವ್. ಸೊ ಹಾಗಾದ್ರೆ ಇದರ ಮೇಲೆ ಟಾರ್ಕ್ ಆಕ್ಟ್ ಆಗ್ಬೇಕಂದ್ರೆ ನಾವು ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ನ ಹಾಕ್ಬೇಕಾಗತ್ತೆ. ಅಂದ್ರೆ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರಬೇಕು ಮತ್ತು ಅಪೋಸಿಟ್ ಡೈರೆಕ್ಷನ್. ನೋಡಿ, ಒಂದು ಈ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಈ ಡೈರೆಕ್ಷನ್ ಅಲ್ಲಿ ನಾನು ಫೋರ್ಸ್ ಅನ್ನು ಹಾಕ್ತಾ ಇದ್ದೀನಿ. ಸೊ ನೌ ಐ ಆಮ್ ಅಪ್ಲೈಯಿಂಗ್ ದಿಸ್ ಫೋರ್ಸ್ ಸೊ ದಟ್ ದ ಬಾಡಿ ಇಸ್ ನೌ ರೊಟೇಟಿಂಗ್. ಸೊ ಇಟ್ ಈಸ್ ರೊಟೇಟಿಂಗ್ ಲೈಕ್ ದಿಸ್. ಸೊ ಈ ರೀತಿ ರೊಟೇಟ್ ಆಗ್ಬೇಕಂದ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟ್ ಆಗಬೇಕು. ಅಂಡ್ ಆಲ್ಸೋ ರಿಮೆಂಬರ್ ಹಿಯರ್, torque is given by the formula force into perpendicular distance. ಅಂದ್ರೆ ಇದರ ಅರ್ಥ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಫೋರ್ಸ್ ಇದೆ ಅಂಡ್ ಹಿಯರ್ ಒನ್ ಮೋರ್ ಫೋರ್ಸ್. ಸೊ ಇವೆರಡರ ನಡುವೆ ಇರತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನು ನಾವು ಮಾಡಿದಾಗ ಟಾರ್ಕ್ ಸಿಗುತ್ತೆ. ಸಪೋಸ್ ನೋಡಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ, ಸೊ ಎರಡು ಫೋರ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ದ ಬಾಡಿ ವಿಲ್ ನಾಟ್ ರೊಟೇಟ್. ಸೊ ಇಲ್ಲಿ ನೋಡಿ, ಇದರ ಮೇಲೆ ಟಾರ್ಕ್ ಆಕ್ಟ್ ಆಗಲ್ಲ. ಅಂದ್ರೆ ನಮ್ಗೆ ಟಾರ್ಕ್ ಆಕ್ಟ್ ಆಗ್ಬೇಕಂದ್ರೆ ದೇ ಮಸ್ಟ್ ಬಿ ದ ಫೋರ್ಸ್ ಮಸ್ಟ್ ಬಿ ಹ್ಯಾವಿಂಗ್ ದ ಡಿಫರೆಂಟ್ ಲೈನ್ ಆಫ್ ಆಕ್ಷನ್. ದಿಸ್ ಇಸ್ ದ ಲೈನ್ ಆಫ್ ಆಕ್ಷನ್ ಫಾರ್ ದಿಸ್ ಫೋರ್ಸ್ ಅಂಡ್ ದಿಸ್ ಇಸ್ ದ ಲೈನ್ ಆಫ್ ಆಕ್ಷನ್ ಫಾರ್ ದಿಸ್ ಫೋರ್ಸ್. ಅಂದ್ರೆ ಎರಡು ಡಿಫರೆಂಟ್ ಲೈನ್ ಆಫ್ ಫೋರ್ಸ್ ಇರಬೇಕು, ಲೈನ್ ಆಫ್ ಆಕ್ಷನ್ ಇರಬೇಕು. ಸೊ ದೇರ್ ಫೋರ್ ಅವಾಗ ಮಾತ್ರ ಟಾರ್ಕ್ ಆಕ್ಟ್ ಆಗುತ್ತೆ. ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಜೀರೋ ಇರಬಾರ್ದು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಜೀರೋ ಆಯ್ತು ಅಂದ್ರೆ ಟಾರ್ಕ್ ಕೂಡ ಜೀರೋ ಆಗುತ್ತೆ, ಅವಾಗ ಬಾಡಿ ರೊಟೇಟ್ ಆಗಲ್ಲ. ಸೊ ಇದು ನಮಗೆ ಬೇಸಿಕ್ ಆಗಿ ಟಾರ್ಕ್ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್. ಇನ್ನೊಂದು ಈ ಒಂದು ಡೆರಿವೇಶನ್ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್. ಸಪೋಸ್ ನಾವು ಒಂದು ಕರೆಂಟ್ ಕ್ಯಾರಿಂಗ್ ಲೂಪ್ ಅನ್ನು ಕನ್ಸಿಡರ್ ಮಾಡೋಣ. ಓಕೆ, ಸೊ ವಿ ನೋ ದಟ್ ಎನಿ ಕರೆಂಟ್ ಕ್ಯಾರಿಂಗ್ ಲೂಪ್ ಆಕ್ಟ್ಸ್ ಲೈಕ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಓಕೆ, ಸೊ ಇದು ಒಂದು ಮ್ಯಾಗ್ನೆಟಿಕ್ ಲೂಪ್, ಇದು ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ತರ ಆಕ್ಟ್ ಆಗುತ್ತೆ ಕರೆಂಟ್ ಕ್ಯಾರಿಂಗ್ ಲೂಪ್. ಇದು ಅಂದ್ರೆ ಒಂದು ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ. ಇದಕ್ಕೂ ಕೂಡ ಎರಡು ಪೋಲ್ಸ್ ಇರ್ತವೆ. ಸೊ ಈ ಒಂದು ಕೇಸಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಕರೆಂಟ್ ಕ್ಯಾರಿಂಗ್ ಲೂಪ್ ಅನ್ನ ನಾವು ಈ ರೀತಿ ಬರಿಬಹುದು. ಇದನ್ನ ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ, M = I × A. ಸೊ ಇಲ್ಲಿ ನೋಡಿ, ಸಪೋಸ್ ಇದೊಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಇದೆ ಅಂತ ತಿಳ್ಕೊಳ್ಳಿ. ಕರೆಂಟ್ ಇಸ್ I here. ಸಪೋಸ್ ದ ಏರಿಯಾ ಆಫ್ ದ ಲೂಪ್ ಅಂದ್ರೆ ಈ ಏರಿಯಾ, ಟೋಟಲ್ ಏರಿಯಾ ಏನಿದೆ ಇದು A ಇತ್ತು ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಕರೆಂಟ್ ಕ್ಯಾರಿಂಗ್ ಲೂಪ್ ಇಸ್ I × A. ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ಏರಿಯಾ ಅಂತ ಹೇಳ್ತೀವಿ. ಓಕೆ, ಕರೆಂಟ್ ಮತ್ತು ಏರಿಯಾದ ಪ್ರಾಡಕ್ಟ್ ಆಗಿರುತ್ತೆ. ಮತ್ತು ಇದರ ಒಂದು ಡೈರೆಕ್ಷನ್ ನೋಡಿ, ಡೈರೆಕ್ಷನ್ ಇಸ್ ಆಲ್ವೇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಡೈರೆಕ್ಷನ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಸೊ ಈ ಡೈರೆಕ್ಷನ್ ದಲ್ಲಿ ಬರುತ್ತೆ ಮತ್ತು ಕರೆಂಟ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ನಾವು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರೋದ್ರಿಂದ ಸೊ ಈ ಕಡೆ ಬರುತ್ತೆ. ಅಂದ್ರೆ ಈ ಪ್ಲೇನ್ ಇಂದ ಈ ಡೈರೆಕ್ಷನ್ ಇರುತ್ತೆ, ಔಟ್ ಆಫ್ ದ ಪ್ಲೇನ್. ಸಪೋಸ್ ಅದೇ ಕ್ಲಾಕ್ ವೈಸ್ ಇತ್ತು ಅಂತಂದ್ರೆ
ಸೊ ಪ್ಲೇನ್ಗೆ ಇನ್ ಟು ದ ಪ್ಲೇನ್ ಬರುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಬಗ್ಗೆ ಬೇಕಾಗಿರತಕ್ಕಂಥ ಮಾಹಿತಿ. ಈ ಎರಡು ಅಂಶಗಳನ್ನ ನಾವು ತಿಳ್ಕೊಂಡ್ಮೇಲೆ ಈಗ ಡೆರಿವೇಶನ್ಗೆ ಹೋಗೋಣ. ಈ ಒಂದು ಡೆರಿವೇಶನ್ಗೆ ಸಂಬಂಧಿಸಿದಂತಹ ಚಿತ್ರವನ್ನು ನಾವಿಲ್ಲಿ ಡ್ರಾ ಮಾಡಿದ್ದೀವಿ. ಇಲ್ಲಿ ಒಂದು ರೆಕ್ಟ್ಯಾಂಗುಲರ್ ಕಾಯಿಲ್ ಅನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಯಾವುದು ಅಂದ್ರೆ PQR and S. ಇದು ಒಂದು ರೆಕ್ಟ್ಯಾಂಗುಲರ್ ಕಾಯಿಲ್. ಈ ರೆಕ್ಟ್ಯಾಂಗುಲರ್ ಕಾಯಿಲ್ ಅನ್ನು ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದೀವಿ. ವಿ ಕನ್ಸಿಡರ್ಡ್ a rectangular coil PQRS which is carrying current I in this manner, that is in the anti-clockwise direction. Now this rectangular coil is placed in a uniform magnetic field B as shown in the figure. ಇವಾಗ ನಾವು ಇದರ ಮೇಲೆ ಟಾರ್ಕ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಓಕೆ, ಟಾರ್ಕ್ ಫಾರ್ಮುಲಾ ಏನು ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈ ಟೋಟಲ್ ಕಾಯಿಲ್ ಮೇಲೆ ಇರ್ತಕ್ಕಂತಹ ಒಂದು ಟಾರ್ಕ್ ಅನ್ನು ನಾನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಐ ವಿಲ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಫೋರ್ಸ್ ಆನ್ ದಿಸ್ ಒನ್, ವಾಟ್ ಈಸ್ ದ ಫೋರ್ಸ್ ಆನ್ ದಿಸ್ ಒನ್, ದಟ್ ಈಸ್ QR, ವಾಟ್ ಈಸ್ ದ ಫೋರ್ಸ್ ಆನ್ RS ಅಂಡ್ ವಾಟ್ ಈಸ್ ದ ಫೋರ್ಸ್ ಆನ್ SP. ಈ 4 ಸೈಡ್ಸ್ ಮೇಲೆ ನಾನು ಫೋರ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಆ ಫೋರ್ಸ್ ಇಂದ ಈ ಒಂದು ಕಾಯಿಲ್ ಮೇಲೆ ಎಲ್ಲಾದರೂ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟಿಂಗ್ ಎಟ್ ಡಿಫರೆಂಟ್ ಲೈನ್ ಆಫ್ ಆಕ್ಷನ್ ಏನಾದರೂ ಬಂತು ಅಂದ್ರೆ ಅದರಿಂದ ಟಾರ್ಕ್ ಬರುತ್ತೆ. ಟಾರ್ಕ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಟಾರ್ಕಿಗೆ ಎಕ್ಸ್ಪ್ರೆಷನ್ ಬರುತ್ತೆ. ಅದಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈ ಒಂದು ಡಯಾಗ್ರಾಮ್ ಅನ್ನ ನಾನು ಇಲ್ಲಿ ಹಾಕಿದ್ದೀನಿ. ಈ ಡಯಾಗ್ರಾಮ್ ಅನ್ನ ನಾವು ಮುಂದೆ ಡೆರಿವೇಶನ್ ಡಿಸ್ಕಷನ್ ಮಾಡಬೇಕಾದಾಗ ಇಲ್ಲಿ ನಾನು ಅದರ ವಿವರಣೆಯನ್ನು ಕೊಡ್ತೀನಿ. ಸೊ ಮೊದಲಿಗೆ ನಾವು ಇಲ್ಲಿ ಏನು ಕನ್ಸಿಡರ್ ಮಾಡಿದ್ವಿ ಪಾಯಿಂಟ್ ವೈಸ್ ನಾವು ನೋಟ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ರೆಕ್ಟ್ಯಾಂಗುಲರ್ ಕಾಯಿಲ್ PQRS carrying current I placed in a uniform magnetic field B. So ಆ ಪಾಯಿಂಟ್ ನಾವು ಇಲ್ಲಿ ಮೊದಲಿಗೆ ನೋಟ್ ಮಾಡ್ತೀವಿ. ಓಕೆ, ಸೊ ನಾವು ಮೊದಲಿಗೆ ಕನ್ಸಿಡರ್ ಎ ರೆಕ್ಟ್ಯಾಂಗುಲರ್ ಕಾಯಿಲ್ PQRS which is carrying current I and this coil is placed in a uniform magnetic field B. ಓಕೆ, ಈ ಕಾಯಿಲ್ ನಾವು ಕನ್ಸಿಡರ್ ಮಾಡಿದ್ದೀವಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದೀವಿ. ಸೊ ನಾವು ಇದರ ಡೈಮೆನ್ಷನ್ಸ್ ಬಗ್ಗೆ ಹೇಳ್ತೀನಿ. PQ ಅಂಡ್ RS ಬೋತ್ ಆರ್ ಈಕ್ವಲ್ ಟು L, ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಅಂದ್ರೆ ಅಪೋಸಿಟ್ ಸೈಡ್ಸ್ ಆಫ್ ದ ರೆಕ್ಟ್ಯಾಂಗಲ್ ಆರ್ ಈಕ್ವಲ್ ಇನ್ ಲೆಂತ್. ಸೊ ದೇರ್ ಫಾರ್ PQ ಮತ್ತು RS ಎರಡರದ್ದು ವ್ಯಾಲ್ಯೂ L ಆಗಿರುತ್ತೆ. ಅಂಡ್ ಆಲ್ಸೋ ಬ್ರೆಡ್ತ್, ಇದರ ಬ್ರೆಡ್ತ್ ಎಷ್ಟಿದೆ ಅಂದ್ರೆ QR and SP, these two are also equal. This breadth is equal to, let it be B. So B ಆಗಿರಲಿ. ಸೊ ಈ ರೀತಿ ಡೈಮೆನ್ಷನ್ಸ್ ಅನ್ನ ನಾವು ಮೊದಲು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಪ್ರತಿ ಒಂದು ಆರ್ಮ್ ಅಂದ್ರೆ ಪ್ರತಿ ಒಂದು ಸೈಡ್ ಆಫ್ ದಿ ರೆಕ್ಟ್ಯಾಂಗಲ್ ಈ PQ ಮೇಲೆ ಫೋರ್ಸ್ ಎಷ್ಟು ಬಂತು, RS ಮೇಲೆ ಎಷ್ಟು ಬಂತು, QR ಮೇಲೆ ಎಷ್ಟು ಬಂತು, SP ಮೇಲೆ ಎಷ್ಟು ಬಂತು, ಇದನ್ನ ನಾವು ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಮುಂಚೆ ಇದೇ ಚಾಪ್ಟರ್ ನಲ್ಲಿ ಕಲ್ತಿರ್ಬೇಕಾದಾಗ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದಕ್ಕೆ ಫಾರ್ಮುಲಾ F is equals to BIL sin theta. ಈ ಫಾರ್ಮುಲಾವನ್ನು ನಾವು ರಿಮೆಂಬರ್ ಮಾಡ್ಕೋಬೇಕಾಗತ್ತೆ. ಸೊ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರತಿಯೊಂದರ ಮೇಲೆ ಫೋರ್ಸ್ ಅನ್ನ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಪ್ರತಿಯೊಂದು ಸೈಡ್ ಮೇಲೆ. ಸೊ ಯಾವ ಫಾರ್ಮುಲಾ ಅಂದ್ರೆ F is equals to BIL sin theta. So that we will consider and we will move forward. ನಾನು ಈಗ ಮೊದಲಿಗೆ PQ ಮೇಲೆ ಫೋರ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಫೋರ್ಸ್ ಆಕ್ಟಿಂಗ್ ಆನ್ PQ is F1 ಅಂತ ಕನ್ಸಿಡರ್ ಮಾಡಿದ್ವಿ. ದಿಸ್ ಇಸ್ F1. ಓಕೆ, ಸೊ ಇದು ಯಾವ ಒಂದು ವ್ಯಾಲ್ಯೂ ಅನ್ನು ಹೊಂದಿರುತ್ತೆ ಮತ್ತು ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಹಿಯರ್ ಫಾರ್ಮುಲಾ ಏನಿದೆ ಅಂತಂದ್ರೆ
ಜನರಲ್ ಫಾರ್ಮುಲಾ ವಿಲ್ ರೈಟ್ ಹಿಯರ್ BIL sin ಥೀಟಾ ಇರುತ್ತೆ. sin ಥೀಟಾ ಇಲ್ಲಿ ಆಂಗಲ್ ಎಷ್ಟಾಗುತ್ತೆ ಅಂತ ನೋಡ್ತೀನಿ. ಇದು ಫೋರ್ಸ್ ಯಾವುದು F1. ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಎಷ್ಟಿದೆಯಪ್ಪ ಈ ಪಾಯಿಂಟ್ ಅಲ್ಲಿ, ಎಲ್ಲ ಪಾಯಿಂಟ್ ಅಲ್ಲೂ ಬಿನೇ ಇರುತ್ತೆ, ಯಾಕಂದ್ರೆ ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ನೀವು ಯಾವುದಾದ್ರೂ ಪಾಯಿಂಟ್ ತಗೊಂಡ್ರು ಕೂಡ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ವ್ಯಾಲ್ಯೂ ಅಂಡ್ ಸೇಮ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಇದೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರೋದು. ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ ಮತ್ತು ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಡೌನ್ವರ್ಡ್ ಇದೆ ಇದು. ಸೊ ಈ PQ ಪಾರ್ಟ್ ಅನ್ನ ನೀವು ಅಬ್ಸರ್ವ್ ಮಾಡಿ, ಡೌನ್ವರ್ಡ್ ಹೋಗ್ತಾ ಇದೆ ಕರೆಂಟ್. ಸೊ ಇವೆರಡರ ನಡುವಿನ ಆಂಗಲ್ 90 ಡಿಗ್ರಿ ಆಗುತ್ತೆ. ಮತ್ತೆ ಇದರ ಲೆಂತ್ ಅನ್ನ ನೋಡಿದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್ PQ is nothing but here L. So here, so therefore I took here L. So current, magnetic field is B, current is I, length is L. What is the angle between B and I here? Actually B and L ಅಂತ ತಗೋಬೇಕು. ಸೊ ಇವೆರಡರ ನಡುವೆ ಇರ್ತಕ್ಕಂಥದ್ದು, ಸೊ ಇವೆರಡರ ನಡುವಿನ ಆಂಗಲ್ 90 ಡಿಗ್ರಿ ಆಗುತ್ತೆ, sin 90 ಡಿಗ್ರಿ ತಗೋತಾ ಇದ್ದೀನಿ. ಓಕೆ, so here the angle between L and B is 90 degree. Here the angle between length vector and magnetic field B vector is 90 degree ಆಗಿರೋದ್ರಿಂದ sin 90 ತಗೊಂತಾ ಇದ್ದೀನಿ. ಹಾಗಾದ್ರೆ ಏನಾಗುತ್ತೆ, ಇದು sin 90 1 ಆಗಿರೋದ್ರಿಂದ F1 is equals to only BIL. I will get, you call this as equation 1. ಓಕೆ, ಸೊ ಇವಾಗ ಫೋರ್ಸ್ ಆನ್ PQ ನಮಗೆ ಸಿಕ್ತು. ಅದೇ ರೀತಿ ಇನ್ನೊಂದು ಪಾರ್ಟ್ ಯಾವುದು, QR ಪಾರ್ಟ್ ಇದೆ. ಸೊ ಇದರ ಮೇಲೆ ಫೋರ್ಸ್ ಅನ್ನು ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಫೋರ್ಸ್ acting on QR is F2 ಅಂತ ನಾನು ತಗೊಂಡಿದ್ದೀನಿ. F2 ಅದು ಏನಾಗಿರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಕೂಡ ನಾವು ಇದೇ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸೊ BIL sin ಥೀಟಾವನ್ನು ಈ ಒಂದು ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಮುಂಚೆ ಡಯಾಗ್ರಾಮ್ ನಲ್ಲಿ ನೀವು ಕರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ B ಎಟ್ ದಿಸ್ ಪಾಯಿಂಟ್. ನೋಡಿ, QR ಪಾರ್ಟ್ ಅಲ್ಲಿ ನಾವು ಫೋರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ B ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, B I. ವಾಟ್ ಇಸ್ ದ ಕರೆಂಟ್ ಹಿಯರ್? ಕರೆಂಟ್ ಇಸ್ I ಬಿಕಾಸ್ ಈ ಲೂಪ್ ಅಲ್ಲಿ ಹೋಗ್ತಕ್ಕಂಥ ಕರೆಂಟ್ I ಇರುತ್ತೆ. ಟೋಟಲ್ ಎಲ್ಲ ಪಾರ್ಟ್ ಅಲ್ಲಿ I ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. I ಇಸ್ ದ ಕರೆಂಟ್ ಹಿಯರ್. ಅಂಡ್ L ಲೆಂತ್ ಏನು, Q ಇಂಟು ಹಿಡಿದು R. QR ಲೆಂತ್ ಇಷ್ಟಿದೆ ಅಂತ ನಾವು ಇಲ್ಲಿ ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ. B ಅಂತ ತಗೋಬೇಕಾಗುತ್ತೆ ಲೆಂತ್ ಅದರದ್ದು. ಓಕೆ, ಸೊ BIL is nothing but here small b into sine of the angle between ಲೆಂತ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಲ್ಲಪ್ಪ. ಸೊ ಈ ರೀತಿ ಡೈರೆಕ್ಷನ್ ಇದೆ ಇದು ಲೆಂತ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಇವೆರಡರ ನಡುವಿನ ಆಂಗಲ್, ಲುಕ್ ಎಟ್ ಹಿಯರ್, ದಿಸ್ ಒನ್ ಅಂಡ್ ದಿಸ್ ಒನ್. ಸೊ ಅದು ಅಲ್ಫಾ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಬರುತ್ತೆ, ಫೋರ್ಸ್ ಆಕ್ಟಿಂಗ್ ಆನ್ QR is F2. F2 is equals to ಏನಾಗುತ್ತೆ, F2 is equals to magnetic field is B. Here the current is I, and the length here is nothing but here small b. Sine of the angle is alpha. and ಇದರ ಡೈರೆಕ್ಷನ್ ಅನ್ನು ನೋಡೋದಾದ್ರೆ F2 is vertically downwards ಇರುತ್ತೆ. ಅದು ಯಾವ ರೀತಿ ಡಿಟರ್ಮೈನ್ ಮಾಡೋದು, F2 is vertically downwards. ಓಕೆ, ಸೊ ಇದು F is nothing but I into L cross B ಇರುತ್ತೆ. F is nothing but I into L cross B. ಅಂದ್ರೆ ಇದು ಕ್ರಾಸ್ ಪ್ರಾಡಕ್ಟ್ ಆಫ್ ದಿಸ್ ಸೆಗ್ಮೆಂಟ್ and this is the vector here, this segment and magnetic field. So actually cross product ಅಂದ್ರೆ ಏನಿರುತ್ತೆ ಅಂತಂದ್ರೆ the resultant of cross product is perpendicular to both the components, both the vectors. ಅಂದ್ರೆ ಈ
ಒಂದು ವೆಕ್ಟರ್ ಮತ್ತು ಈ ವೆಕ್ಟರ್ಗೆ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇನ್ ಅಲ್ಲಿ ಬರುತ್ತೆ. ಮತ್ತು ನೀವು ಲುಕೆಟ್ ಹಿಯರ್ ಎಲ್ ಕ್ರಾಸ್ ಬಿ ಅಂದ್ರೆ ಇದು ಎಲ್ ಇಲ್ಲಿದೆಯಲ್ಲ, ಇದು ಎಲ್, ಇದು ಬಿ. ಸೊ ಈ ತರ ಬರುತ್ತೆ. ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ರೈಟ್ ಹ್ಯಾಂಡ್ ರೂಲ್ ಅಥವಾ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ನೋಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೌನ್ವರ್ಡ್ ಬರುತ್ತೆ. ಸಾರಿ, ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಒನ್ ವಿಲ್ ಬಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಅಂದ್ರೆ ಎಲ್ ಕ್ರಾಸ್ ಬಿ ಈ ತರ ಮಾಡಿ. ಸೊ ಇದು ಈ ಕಡೆ ಇದೆ, ಸೊ ಇದು ಈ ಕಡೆ ಇದೆ ಎರಡು ವೆಕ್ಟರ್. ಸೊ ಈ ತರ ನೀವು ರೊಟೇಟ್ ಮಾಡಿದ್ರೆ ರೈಟ್ ಹ್ಯಾಂಡ್ ಅನ್ನ ತಗೊಂಡು ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನು ಯೂಸ್ ಮಾಡಿದ್ರೆ, ಸೊ ನಾವು ಕ್ಲಾಕ್ ವೈಸ್ ನೋಡಿದಾಗ ಆ ಒಂದು ಥಂಬ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಫೋರ್ಸ್ ಇಲ್ಲಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಯಾವುದು ಅಂತಂದ್ರೆ ಫೋರ್ಸ್ ಆಕ್ಟಿಂಗ್ ಆನ್ ಆರ್ ಎಸ್ ಬಗ್ಗೆ ನಾವು ನೋಡಬೇಕು. ಓಕೆ, ಫೋರ್ಸ್ ಆಕ್ಟಿಂಗ್ ಆನ್ ಆರ್ ಎಸ್ ಇಸ್ F3 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಏನು F3 ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಸಿಮಿಲರ್ ಒಂದು ಕಾನ್ಸೆಪ್ಟ್ ಇದು. ಲುಕ್ ಎಟ್ ಹಿಯರ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ದಲ್ಲಿದೆ, ಕರೆಂಟ್ ಅಂದ್ರೆ I ತಿಳಿಸಿ ಈ ಒಂದು ಲೆಂತ್ ಸೆಗ್ಮೆಂಟ್ ಕರೆಂಟ್ ಎಲಿಮೆಂಟ್ ಇದೆಯಲ್ಲ ಈ ಡೈರೆಕ್ಷನ್ ನಲ್ಲಿ ಕರೆಂಟ್. ಸೊ ದೇರ್ ಫಾರ್ ಅವೆರಡರ ನಡುವಿನ ಆಂಗಲ್ 90 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಇದರ ಲೆಂತ್ ಟೋಟಲ್ ಆರ್ ಎಸ್ ಲೆಂತ್ ಎಲ್ಲಿರೋದ್ರಿಂದ BIL sin 90 ಬರುತ್ತೆ ಇಲ್ಲಿ ಕೂಡ. ಸೊ ಇಲ್ಲಿ ಕೂಡ ನಮಗೆ F3 is equals to BI length is L sin 90 ಡಿಗ್ರಿ ಬರುತ್ತೆ. ಸೊ ಯಾಕಂದ್ರೆ ಹಿಯರ್ ದ ಆಂಗಲ್ ಬಿಟ್ವೀನ್ L and B is also 90 ಡಿಗ್ರಿ ಅಂತ ಬರೀಬಹುದು. ಹಿಯರ್ ದ ಆಂಗಲ್ ಬಿಟ್ವೀನ್ L and B is 90 degree. So therefore I will take here as 90 degree sin 90. So again sin 90 1 ಆಗಿರೋದ್ರಿಂದ only I will get to BIL. You call this as equation 3. Okay, and here F1 ಡೈರೆಕ್ಷನ್ ನೋಡಿದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ ಅದನ್ನ ನೋಡಿದ್ರೆ ಇಲ್ಲಿ. ಸೊ ಅದನ್ನ ನಾವು ಕನ್ಸಿಡರ್ ಮಾಡಿರಲಿಲ್ಲ, ಅವಾಗ ಡೈರೆಕ್ಷನ್ ಬಗ್ಗೆ ಹೇಳಿಲ್ಲ, ಇವಾಗ ಹೇಳ್ತಾ ಇದೀವಿ ನೋಡಿ. ಸೊ F1 ಡೈರೆಕ್ಷನ್ ಬಂದ್ಬಿಟ್ಟು ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಅಗೇನ್ ನಾವು ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಅನ್ನು ನೋಡಿದ್ರೆ, ಓಕೆ, ಸೊ ಎಲ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಬಿ ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಅದಕ್ಕೆ ನೀವು ಪರ್ಪೆಂಡಿಕ್ಯುಲರ್ ಆಗಿ ತಗೊಂಡಾಗ ಎಲ್ ಕ್ರಾಸ್ ಬಿ ರೈಟ್ ಹ್ಯಾಂಡ್ ರೂಲ್ ಅನ್ನು ಅಪ್ಲೈ ಮಾಡಿ, ರೈಟ್ ಹ್ಯಾಂಡ್ ಥಂಬ್ ರೂಲ್ ನ. ಸೊ ಇಲ್ಲಿ ಸೊ ರೈಟ್ ಹ್ಯಾಂಡ್ ನೀವು ತಗೊಂಡು ಸೊ ಈ ಡೈರೆಕ್ಷನ್ ಒಳಗಡೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗಡೆ ನಾವು ಕರ್ಲ್ ಮಾಡಿದಾಗ ಸೊ ನಮಗೆ ಫೋರ್ಸ್ ಅನ್ನೋದು ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ, ಈ ತರ ಬರುತ್ತೆ. ಅಂದ್ರೆ ಔಟ್ ಆಫ್ ದಿ ಪ್ಲೇನ್ ಬರುತ್ತೆ. F1 is ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್ ಇರುತ್ತೆ. ಸೊ ಹಿಯರ್ ಐ ವಿಲ್ ರೈಟ್ ಹಿಯರ್ ದ ಡೈರೆಕ್ಷನ್ ಆಫ್ F1. ಸೊ F1 is the out of the plane of the paper, out of the plane of the paper ಇರುತ್ತೆ. ಓಕೆ, ಸೊ ಅದೇ ರೀತಿ ಇಲ್ಲಿ F3 ನ ನೋಡಿದಾಗ F3 ವಿಲ್ ಬಿ ಯೂಸಿಂಗ್ ದ ಸೇಮ್ ರೂಲ್ ಹಿಯರ್, ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಥವಾ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿಕೊಂಡು ಕ್ರಾಸ್ ಪ್ರಾಡಕ್ಟ್ ಅನ್ನ. ಸೊ ಇಲ್ಲಿ ಎಲ್ ಈ ತರ ಇದೆ ಅಂಡ್ ಬಿ ಈ ತರ ಇದೆ. ಸೊ ಇದನ್ನ ನಾವು ಈ ತರ, ಸೊ ಈ ಡೈರೆಕ್ಷನ್ ಅಂದ್ರೆ ಈ ಡೈರೆಕ್ಷನ್ ಒಳಗಡೆ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗಡೆ ನಾವು ರೈಟ್ ಹ್ಯಾಂಡ್ ಅನ್ನ ಕರ್ವ್ ಮಾಡಿದಾಗ ಥಂಬ್ ಯಾವ ಡೈರೆಕ್ಷನ್ ಬರ್ತದೆ ಅಂದ್ರೆ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್ ಬರುತ್ತೆ. ಸೊ ದಟ್ ಈಸ್ F3 is into the plane of the paper ಇರುತ್ತೆ. ಸೊ therefore it is into the plane of the paper ಆಗಿರುತ್ತೆ. ಓಕೆ, ಸೊ ಅದೇ ರೀತಿ ಈಗ ನಾವು ಫೈನಲ್ ಆಗಿ ಇನ್ನೊಂದು ಒಂದು ಸೈಡ್ ಮೇಲೆ ಅಂದ್ರೆ ಆ SP ಮೇಲೆ ಇರ್ತಕ್ಕಂತಹ ಒಂದು ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ ಅಂತ ನಾವು ನೋಡೋಣ. ಸೊ ಲೆಟ್ ಅಸ್ see that force acting on SP is F4. Force acting on F4. So what is that F4? We'll see. F4.
F4 is equals to ಮ್ಯಾಗ್ನೆಟಿಕ್ ಫೀಲ್ಡ್ ಅಗೇನ್ ಬಿ ಇರುತ್ತೆ, ಕರೆಂಟ್ ಕೂಡ ಐ ಇರುತ್ತೆ, ಲೆಂತ್ ಬಂದ್ಬಿಟ್ಟು ಅಲ್ಲಿ ಬಿ ಸ್ಮಾಲ್ ಬಿ ಬರುತ್ತೆ, ಸೈನ್ ಆಫ್ ದಿ ಆಂಗಲ್. ಸೊ ಇಲ್ಲಿ ಏನು ಬರುತ್ತೆ, ಇದನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ look at here. So here the direction of L length vector is in this direction. The magnetic field is in this direction. So ಈ ಎರಡರ ನಡುವಿನ ಆಂಗಲ್ ಇದು ಟೋಟಲ್, ದಿಸ್ ಆಂಗಲ್ ಐ ವಾಂಟ್. ಸೊ ದಿಸ್ ಟೋಟಲ್ ಆಂಗಲ್ ಇಸ್ 180 ಡಿಗ್ರಿ ಇರುತ್ತೆ ಇಲ್ಲಿಂದ ಇಲ್ಲಿ. ಬಟ್ ಇಲ್ಲಿ ಅಲ್ಫಾ ಇರುತ್ತೆ, ಇದು ಅಷ್ಟು ಅಲ್ಫಾ ಅಂದ್ರೆ ಎಲ್ ಅಂಡ್ ಬಿ ನಡುವೆ ಇರ್ತಕ್ಕಂಥ ಆಂಗಲ್ 180 ಮೈನಸ್ ಅಲ್ಫಾ ಆಗುತ್ತೆ, 180 ಮೈನಸ್ ಅಲ್ಫಾ. ಸೊ ದೇರ್ ಫೋರ್ ಸೈನ್ ಆಫ್ ದಿ 180 ಮೈನಸ್ ಅಲ್ಫಾ ಇಲ್ಲಿ ನಾವು ತಗೋಬೇಕು, ಸೈನ್ ಆಫ್ ದಿ 180 ಮೈನಸ್ ಅಲ್ಫಾ. Okay, sine of the 180 minus alpha is nothing but sine alpha only. This is sine alpha only. B I small b sine alpha. Second quadrant ಅಲ್ಲಿ ಬರೋದ್ರಿಂದ sine positive ಇರುತ್ತೆ. So you call this as equation 4. Okay, so ಇದು ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಅಗೇನ್ ನಾವು ಇಲ್ಲಿ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಪ್ಲೈ ಮಾಡಿದ್ರೆ, ಸೊ ಎಲ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಬಿ ಈ ಡೈರೆಕ್ಷನ್ ಅಲ್ಲಿ, ಎಲ್ ಕ್ರಾಸ್ ಬಿ. ಸೊ ಈ ಡೈರೆಕ್ಷನ್ ಅಲ್ಲಿ ಅಂದ್ರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರುತ್ತೆ, ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಈ ಫೋರ್ಸ್ F4 ಅನ್ನೋದು ಬರುತ್ತೆ. ಸೊ ಆಕ್ಟಿಂಗ್ ಇಟ್ ಈಸ್ F4 is vertically upwards. ಇವಾಗ ನಾವು 4 ಫೋರ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಯ್ತು. ಸೊ ಅಂದ್ರೆ ಈ 4 ಫೋರ್ಸ್ F1 F2 F3 F4 4 ಇಕ್ವೇಶನ್ಸ್ ಮೂಲಕ ನಾವು ನೋಡಿದಾಗ ನಾವು ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ಡಯಾಗ್ರಾಮ್ ಅನ್ನ ನಾವು ಇಲ್ಲಿ ಫಸ್ಟ್ ಗೆ ಅಬ್ಸರ್ವ್ ಮಾಡಿಬಿಡೋಣ. ಸೊ ಲುಕ್ ಎಟ್ ಹಿಯರ್, these two forces ಇದು ಡೌನ್ವರ್ಡ್ ಇದೆ, ವರ್ಟಿಕಲಿ ಡೌನ್ವರ್ಡ್, ಇದು ವರ್ಟಿಕಲಿ ಅಪ್ವರ್ಡ್ ಇದೆ. ಸೊ these two are equal in magnitude. ನೀವು ಅಬ್ಸರ್ವ್ ಮಾಡಬಹುದು. What is F2 and F4 values? From the equations here, F2 is here, B sin alpha ಇದೆ. So and F4 is here, B sin alpha. Look at these two equations 2 and 4. F2 and F4 have same magnitude, value ನೋಡಿ ಸೇಮ್ ಬಂದಿದೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಅದರ ವ್ಯಾಲ್ಯೂ. ಸೊ ಇದು ಮತ್ತು ಇದು ಅವೆರಡು ವ್ಯಾಲ್ಯೂ ಸೇಮ್ ಇದೆ, ಮತ್ತು ಡೈರೆಕ್ಷನ್ ಕೂಡ ನಾವು ಅಬ್ಸರ್ವ್ ಮಾಡಿದಾಗ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಿದೆ. ಒಂದು ವರ್ಟಿಕಲಿ ಡೌನ್ವರ್ಡ್ ಇದೆ, ಒಂದು ವರ್ಟಿಕಲಿ ಅಪ್ವರ್ಡ್ ಇದೆ. ದೀಸ್ ಟೂ ಫೋರ್ಸಸ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂಡ್ ಆಕ್ಟ್ಸ್ ಅಲಾಂಗ್ ದ ಸೇಮ್ ಲೈನ್ ಆಫ್ ಆಕ್ಷನ್. ಒಂದೇ ಲೈನ್ ಅಲ್ಲಿ ಆಕ್ಟ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ. ಓಕೆ, ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಈ ಉಳಿದಿರ್ತಕ್ಕಂಥ ಎರಡು ಫೋರ್ಸ್ ನಮಗೆ, ಸೊ F1 and F3, they are also equal. You observe F1 and F3, they are also equal. So F1 is BIL and F3 is also BIL here. Okay, but they act at a different line of action. So ಒಂದು ಈ ಡೈರೆಕ್ಷನ್ ಅಲ್ಲಿ ಇದೆ ಅಂದ್ರೆ ಅವು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದಾವೆ, ಬಟ್ ಸೇಮ್ ಲೈನ್ ಆಫ್ ಆಕ್ಷನ್ ಇಲ್ಲ. ಐ ಮೀನ್ one is acting here in this line of action, another one is in this direction. ಅಂದ್ರೆ ಬೇರೆ ಬೇರೆ ಲೈನ್ ಆಫ್ ಆಕ್ಷನ್ ಆಯ್ತು. ಸೊ ನೋಡಿ ಅಬ್ಸರ್ವ್ ಮಾಡಿ. ಸೊ ಇದು ಡೌನ್ವರ್ಡ್ ಇದೆ. ಓಕೆ, ದೇ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್ ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಲೈನ್ ಆಫ್ ಆಕ್ಷನ್. ಹಾಗಾಗಿ ಈ F1 and F3 ಏನ್ ಪ್ರೊಡ್ಯೂಸ್ ಮಾಡ್ತವೆ ಅಂದ್ರೆ ದೇ ಪ್ರೊಡ್ಯೂಸ್ ಟಾರ್ಕ್. ಆ ಪಾಯಿಂಟ್ ನೇ ನಾವಿಲ್ಲಿ ನೋಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಫೋರ್ಸಸ್ ಆ ಡಯಾಗ್ರಾಮ್ ಪ್ರಕಾರ F2 and F4 ದೇ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಇದ್ದಾವೆ, ಅಂಡ್ ಆಲ್ಸೋ ಒಂದೇ ಲೈನಲ್ಲಿ ಆಕ್ಟ್ ಆಗ್ತಾ ಇರೋದ್ರಿಂದ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ. ಅದು ಯಾವುದೇ ರೀತಿಯಾದಂಥ ಫೋರ್ಸನ್ನ ಈ ಫೋರ್ಸಿಂದ ಟಾರ್ಕ್ ಪ್ರೊಡ್ಯೂಸ್ ಆಗಲ್ಲ, ಯಾಕಂದ್ರೆ ಸೇಮ್ ಲೈನ್ ಆಫ್ ಆಕ್ಷನ್ ಇರೋದ್ರಿಂದ. ಅಂದ್ರೆ ಒಂದು ಬಾಡಿ ಮೇಲೆ ನಾವು ಸೇಮ್ ಲೈನ್ ಆಫ್ ಆಕ್ಷನ್ ಅಲ್ಲಿ ಏನಾದ್ರು ಫೋರ್ಸ್ ಆಕ್ಟ್ ಆಯ್ತು ಅಂದ್ರೆ ಅದು ತಿರುಗಲ್ಲ. ಅದೇ ನಾವು ಸ್ವಲ್ಪ ಡಿಫ್ರೆಂಟ್ ಲೈನ್ ಆಫ್ ಆಕ್ಷನ್ ತಗೊಂಡಾಗ ಅದು ತಿರುಗುತ್ತೆ, ಆ ರೀತಿ. ಸೊ ಇಲ್ಲಿ ನೆಕ್ಸ್ಟ್ ಉಳಿದಿರ್ತಕ್ಕಂಥ F1 and F3 ಫೋರ್ಸಸ್ ಇವೆರಡು ಈಕ್ವಲ್
ಅಂಡ್ ಆಲ್ಸೋ ಆಕ್ಟ್ಸ್ ಅಲಾಂಗ್ ದ ಡಿಫರೆಂಟ್ ಲೈನ್ ಆಫ್ ಆಕ್ಷನ್. ಈಕ್ವಲ್ ಇದಾವೆ ಮತ್ತು ಒಂದೇ ಲೈನ್ ಆಫ್ ಆಕ್ಷನ್ ಅಲ್ಲಿ ಇಲ್ಲ, ಬೇರೆ ಬೇರೆ ಲೈನ್ ಆಫ್ ಆಕ್ಷನ್ ಅಲ್ಲಿ ಇರೋದ್ರಿಂದ ಇವು ಏನ್ ಮಾಡ್ತವೆ ಅಂದ್ರೆ ಟಾರ್ಕ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ ಈ ಲೂಪ್. ಸೊ ಈ ಎರಡು ಫೋರ್ಸ್ ಇಂದ F1 ಅಂಡ್ F3 ಇಂದ ಸೊ ಆ ಲೂಪ್ ಮೇಲೆ ಒಂದು ಟಾರ್ಕ್ ಆಕ್ಟ್ ಆಗುತ್ತೆ. ಹಾಗಾದ್ರೆ ಟಾರ್ಕ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು? ಟಾರ್ಕ್ ಇಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅದನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ರೆಷನ್ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಹಾಗಾದ್ರೆ ಟಾರ್ಕ್ ಫಾರ್ಮುಲಾವನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಸೊ ಈ ಎರಡು ಫೋರ್ಸ್ ಇಂದ ಟಾರ್ಕ್ ಬರುತ್ತೆ. ಹಾಗಾದ್ರೆ ಟಾರ್ಕ್ ಫಾರ್ಮುಲಾ ಒನ್ ಆಫ್ ದಿ ಫೋರ್ಸ್, ಎರಡು ಈಕ್ವಲ್ ಇದಾವೆ. ಸೊ ಯಾವ್ದಾದ್ರು ಒಂದು ಫೋರ್ಸ್ ತಗೋದು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಹಾಗಾದ್ರೆ ಏನಿದು ಫೋರ್ಸ್ ನಾವು ಆಲ್ರೆಡಿ ನೋಡಿದ್ದೀವಿ F1. ಸೊ F1 ಇಸ್ ನಥಿಂಗ್ ಬಟ್ BIL ಬಂದಿದೆ. F1 ಅಥವಾ F3 ಯಾವ್ದಾದ್ರು ತಗೊಂಡ್ರೆ BIL. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಇವೆರಡಕ್ಕೆ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ನಾವು ಇದನ್ನ ನಾನು ಈ ಪಾಯಿಂಟ್ ಇಂದ ರೀಪ್ರೊಡ್ಯೂಸ್ ಮಾಡಿದ್ದೀನಿ, ಸೇಮ್ ಡಯಾಗ್ರಾಮ್ನ ಹಾಕಿದ್ದೀನಿ. ಸೊ ಈ ಪಾಯಿಂಟ್ ಇಂದ ನೋಡಿ ಈ ತರ ಒಂದು ಪಾಯಿಂಟ್. ಓಕೆ, ಸೊ ಈ ಒಂದು P ಅಂಡ್ S ಈ ಒಂದು ಇದೆಯಲ್ಲ, ಇದೇ ತರ ನಾನು ಇಲ್ಲಿ ಸೇಮ್ ಒಂದು ಲೈನ್ ಅನ್ನು ಹಾಕ್ಬೋದು. ಓಕೆ, ಸೊ ಇದ್ರ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ F1, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪೋಸಿಟ್ ಆಗಿ ಆಕ್ಟ್ ಆಗ್ತಾ ಇದೆ F3. ಇವೆರಡರ ನಡುವೆ ಇರತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನ ನಾನು OS ಅಂತ ಕನ್ಸಿಡರ್ ಮಾಡಿದೆ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಟಾರ್ಕ್ಗೆ? ಟಾರ್ಕ್ ಇಸ್ ನಥಿಂಗ್ ಬಟ್ ಹಿಯರ್. ಸೊ ಟೌ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಸ್ BIL ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ OS. ಸೊ ಈ OS ನ ನಾವೀಗ ಕ್ಯಾಲ್ಕುಲೇಷನ್ ಮಾಡಬೇಕು. ಆಲ್ರೆಡಿ ನಾವು ಫೋರ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ OS ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಇಲ್ಲಿ ಐ ವಾಂಟ್ OS ನ. ಸೊ ಹಾಗಾಗಿ ಇಲ್ಲಿ ಟ್ರಯಾಂಗಲ್ OPS, ಈ ಟ್ರಯಾಂಗಲ್ ನೋಡಿದ್ರೆ ಇದು ಅಲ್ಫಾ ಇದೆ ಅಂದ್ರೆ ಇಲ್ಲಿರ್ತಕ್ಕಂಥ ಅಲ್ಫಾ ಅಂದ್ರೆ ನಾನು ಇಲ್ಲಿ ಬರ್ಕೊಂಡಿರೋದು. ಸೊ ಇದು ಕೂಡ ಅಲ್ಫಾ ಆಗುತ್ತೆ. ಆಗ ನಾವಿಲ್ಲಿ ಫ್ರಮ್ ಟ್ರಯಾಂಗಲ್ ಐ ವಿಲ್ ರೈಟ್ ಹಿಯರ್ from triangle OPS ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದಿಸ್ ಅಡ್ಜಸೆಂಟ್ ಸೈಡ್ ಆಲ್ಫಾಗೆ. ಸೊ ಹಾಗಾಗಿ ಕಾಸ್ ತಗೊಳ್ತಾ ಇದ್ದೀನಿ. ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ವಾಟ್ ಈಸ್ ಕಾಸ್ ಆಲ್ಫಾ? ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು OS ಡಿವೈಡೆಡ್ ಬೈ hypotenuse, that is PS or SP. OS divided by SP. Okay, so now what is OS? I want OS only. What is SP? SP is nothing but here we initially considered here the length of SP. Here it is B. So therefore SP is nothing but here B. ಹಾಗಾದರೆ OS ಏನು ಸಿಗುತ್ತೆ? OS is equals to B cos alpha ಸಿಗುತ್ತೆ. B cos alpha. ಸೊ therefore ಆ ಒಂದು ಫಾರ್ಮುಲಾವನ್ನು ನಾನಿಲ್ಲಿ ಬರೀತೀನಿ. ಸೊ tau is equals to BIL into OS is nothing but B cos alpha. B cos alpha perpendicular distance ಆಯಿತು. Then ನಾವು ಸಿಂಪ್ಲಿಫೈ ಮಾಡಿದಾಗ tau is equals to B as it is, I as it is, L into B, length and breadth. Length into breadth of the rectangular loop is nothing but here area into cos alpha. So cos alpha ವನ್ನು ಬರೆಯೋದಿದೆ ಇಲ್ಲಿ. ಯಾಕಂತಂದ್ರೆ ಬಿಕಾಸ್ ಲೆಂತ್ ಇಂಟು ಬ್ರೆಡ್ತ್ ಈಸ್ ನಥಿಂಗ್ ಬಟ್ ಏರಿಯಾ of the rectangle formula. This is nothing but A ಅಂತ ತಗೊಂಡಿದ್ದೀವಿ. ಓಕೆ, ಈಗ ಕಾಸ್ ಆಲ್ಫಾ ಬದಲಿಗೆ ನಾವು ಥೀಟಾದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ನೀವು ಅಬ್ಸರ್ವ್ ಮಾಡಿ ಇಲ್ಲಿ tau is equals to B as it is. ಇಲ್ಲಿ I into A, product of current and area ಇದೆ. So product of current and area is nothing but magnetic moment of the current carrying loop, that is nothing but M. I into A, we know magnetic moment is product of current and area ಅಂತ ನಾವು ಮುಂಚೆನೆ ಕನ್ಸಿಡರ್ ಮಾಡಿದ್ವಿ. ಸೊ therefore ಈ ಒಂದು ಕ್ವಾಂಟಿಟಿ ಏನಾಯ್ತು ಇವಾಗ M ಆಯಿತು. ಸೊ ದಿಸ್ ಇಸ್ B as it is. Cos alpha is nothing but you observe again this diagram here.
ಸೊ ಇಲ್ಲಿ ಆಲ್ಫಾ ಪ್ಲಸ್ ಥೀಟಾ ಟೋಟಲ್ ಆ್ಯಂಗಲ್ ಈ ಆ್ಯಂಗಲ್ ಬಂದ್ಬಿಟ್ಟು 90 ಡಿಗ್ರಿ ಆಗಿರುತ್ತೆ. ಓಕೆನಾ. ಸೊ ದೇರ್ ಫೋರ್ ಆಲ್ಫಾ ಪ್ಲಸ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಹಿಯರ್. ಆಲ್ಫಾ ಪ್ಲಸ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇರೋದ್ರಿಂದ ನಮಗೆ ಆಲ್ಫಾ ಬೇಕಾಗಿದೆಯಲ್ಲ, alpha value. Alpha is nothing but here 90 minus theta. So here 90 minus theta I will apply. So now tau is equals to mb cos 90 minus 90 degree minus theta is nothing but sin theta. So we know that the relation from trigonometry, cos 90 minus theta is sin theta. So therefore finally I will get this expression, which is the torque acting on the current carrying loop in a uniform magnetic field. ಇದನ್ನು ನಾವು ಫೈನಲ್ ಆಗಿ ವೆಕ್ಟರ್ ಫಾರ್ಮ್ ಅಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಬಹುದು. ಇನ್ ವೆಕ್ಟರ್ ಫಾರ್ಮ್ tau is equals to m cross b. It is the cross product of magnetic moment and magnetic field ಆಗಿರುತ್ತೆ. ಸೊ ಎಂ ಬಿ ಸೈನ್ ಥೀಟಾ ಬರುತ್ತೆ ಇದರದ್ದು. ಓಕೆ, ಇದು ಯಾವ ಡೈರೆಕ್ಷನ್ದಲ್ಲಿ ಇರುತ್ತೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಟು ಬೋತ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಡೈರೆಕ್ಷನ್ದಲ್ಲಿ ಈ ಒಂದು ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ನಮಗೆ ಡೆರಿವೇಷನ್. ಇದಾದಮೇಲೆ ಇದಕ್ಕೆ ಸಂಬಂಧಿಸ್ತಕ್ಕಂಥ 2 ಪಾಯಿಂಟ್ಸನ್ನು ನಾವಿಲ್ಲಿ ಮುಖ್ಯವಾಗಿ ನೋಡೋಣ. ಈ ಪಾಯಿಂಟ್ಸನ್ನು ನಾವು ನೋಟ್ ಆಗಿ ವೆರಿ ಕ್ವಿಕ್ಲಿ ನೋಡೋಣ. ಸೊ ಏನಪ್ಪಾ ಅಂತಂದ್ರೆ, ಸೊ ಟಾರ್ಕ್ ಆಕ್ಟಿಂಗ್ ಆನ್ ಎ ಕಾಯಿಲ್ ಹ್ಯಾವಿಂಗ್ n ಟರ್ನ್ಸ್. ಸಪೋಸ್ ಆ ಒಂದು ಕಾಯಿಲ್ ಅಲ್ಲಿ n ಟರ್ನ್ಸ್ ಇತ್ತು ಅಂದ್ರೆ n ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ n ಇಂಟು m ಅಂದ್ರೆ I ಇಂಟು a. ಸೊ ದಿಸ್ ಕ್ವಾಂಟಿಟಿ ಈಸ್ ನಥಿಂಗ್ ಬಟ್ m. ಅದು ಎಂ ಬಿ ಸೈನ್ ಥೀಟಾ ಫಾರ್ 1 ಟರ್ನ್ ಆಯ್ತು. ಫಾರ್ n ಟರ್ನ್ n ಇಂಟು m is nothing but I into a into b into sin theta ಇರ್ತದೆ. NIAB sin theta ಆಗುತ್ತೆ. ಸೊ ಯಾವಾಗ ಇದು ಮಿನಿಮಮ್ ಇರುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ನೋಡಿ, ವೆನ್ ದ ಪ್ಲೇನ್ ಆಫ್ ದ ಲೂಪ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಪ್ಲೇನ್ ಆಫ್ ದ ಲೂಪ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಅಂತ ಅಂದಾಗ ದ ಆಂಗಲ್ ಬಿಟ್ವೀನ್ m and b 0 ಡಿಗ್ರಿ ಆಗುತ್ತೆ. ಓಕೆ, ಸೊ ದ ಪ್ಲೇನ್ ವಿಲ್ ಬಿ ಲೈಕ್ ದಿಸ್, magnetic field will be like this. Now the plane of the loop is perpendicular to the magnetic field. But what is the direction of magnetic moment? Magnetic moment is always perpendicular to the area vector. So area vector and the direction, area of the plane, sorry, ಅಂದ್ರೆ ಏರಿಯಾ ವೆಕ್ಟರ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್, ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಬರ್ತವೆ. ಅವೆರಡರ ನಡುವಿನ ಆಂಗಲ್ ಏನಾಗುತ್ತೆ, 0 ಡಿಗ್ರಿ ಆಗುತ್ತೆ. ಸೊ ಇನ್ ದಿಸ್ ಕೇಸ್ ಅಂದ್ರೆ ಆಂಗಲ್ 0 ಇದ್ದಾಗ ಅವಾಗ ಟಾರ್ಕ್ ಆನ್ ಇಟ್ ಈಸ್ ಮಿನಿಮಮ್ ಇರುತ್ತೆ 0. ಯಾಕಂದ್ರೆ ಸೈನ್ 0 ಏನಾಗುತ್ತೆ, ಸೈನ್ 0 is 0. ಸೊ therefore ಟಾರ್ಕ್ is 0. ವೆನ್ ದ ಪ್ಲೇನ್ ಆಫ್ ದ ಲೂಪ್ ಇಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಅಂದಾಗ ಅವಾಗ 90 ಡಿಗ್ರಿ ಆಗುತ್ತೆ. ಅಂದ್ರೆ ಪ್ಲೇನ್ ಈಸ್ ಲೈಕ್ ದಿಸ್, ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಯಾವ ತರ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರುತ್ತಲ್ಲ, ಮ್ಯಾಗ್ನೆಟಿಕ್ ಮೂಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ನಾವು ಅಬ್ಸರ್ವ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಅವೆರಡರ ನಡುವೆ ಆಂಗಲ್ 90 ಡಿಗ್ರಿ ಆಗುತ್ತೆ. ಸೊ therefore ಆಂಗಲ್ ಇಸ್ 90 ಡಿಗ್ರಿ. ಸೊ ಆಂಗಲ್ 90 ಡಿಗ್ರಿ ಆಯಿತು ಅಂದಾಗ ಟಾರ್ಕ್ ಮ್ಯಾಕ್ಸಿಮಮ್ ಬರುತ್ತೆ, ಓನ್ಲಿ MB ಬರುತ್ತೆ. ಸೊ MB ಸೈನ್ ಥೀಟಾ ಇರುತ್ತಲ್ಲ, ಸೈನ್ 91 ಆಗುತ್ತೆ. So only MB, that is nothing but M is nothing but I into A into B. This is the maximum torque. So ಈ ಎರಡು ಕೇಸನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ಇದಷ್ಟು ಈ ಒಂದು ಡೆರಿವೇಷನ್ಗೆ ಸಂಬಂಧಿಸ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರುತ್ತವೆ. ಇಲ್ಲಿಗೆ ನಾವು ಈ ಒಂದು ಡಿಸ್ಕಷನ್ನ ಕಂಪ್ಲೀಟ್ ಆಗಿ ಮುಕ್ತಾಯ ಮಾಡೋಣ. ನಮಸ್ಕಾರ.